ಬಾಬಾ ಸಾಹೇಬರಿಗೆ ಇವತ್ತು ಬಹುರೂಪಿ ಬಾಬಾ ಸಾಹೇಬರ ಒಂದು ಕಾರ್ಯಕ್ರಮವನ್ನು ರಂಗಾಯಣದಲ್ಲಿ ಮಾಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ 10,000 ವಿಶೇಷ ನಾಣ್ಯಗಳನ್ನು ನಾನು ಸಂಗ್ರಹಣೆ ಮಾಡಿದ ಮೊದಲ ಭಾರತೀಯನಾಗಿ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಜೊತೆಗೆ ಈ ವಿಶೇಷ ಅಂಚೆಲಕೋಟೆಗಳ ಜೊತೆಗೆ ನೋಟಿನಲ್ಲಿರುವಂತಹ ಅಂಕಿಗಳ ಮುಖೇನ ಬಾಬಾ ಸಾಹೇಬರ ಒಂದು ಜೀವನ ಚರಿತ್ರೆಯನ್ನು ಸಾರುವಂತಹ ವಿಷಯಗಳು ಹಾಗೂ ಸ್ಟಾಂಪುಗಳಲ್ಲಿ ಬಾಬಾ ಸಾಹೇಬರ ವಿಷಯಗಳನ್ನು ಸಾರುವಂತಹ ಮಾಹಿತಿಗಳು ಹಾಗೂ ಏನು ಇಡೀ ವಿಶ್ವದ ಅತ್ಯುತ್ಕೃಷ್ಟ ಬಲಿಷ್ಠವಾದಂತಹ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ವಿಧಿಗಳಿಗೆ ಅನುಗುಣವಾಗಿ ನಾನು ಒಂದು ಸ್ಟ್ಯಾಂಪ್ಸನ್ನು ಮತ್ತು ವಿಶೇಷ ಅಂಚೆಲಕೋಟೆಗಳನ್ನು ಸಂಗ್ರಹಣೆ ಮಾಡಿದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ₹1 ಮುಖಬೆಲೆಯ ನಾಣ್ಯಗಳು. ಈ ನಾಣ್ಯಗಳು 1995 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಣ ಮಾಡುತ್ತೆ. ವಿಶೇಷತೆ ಏನಂತಂದರೆ ಇಡೀ ವಿಶ್ವ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ 10,000 ನಾಣ್ಯಗಳನ್ನು ಸಂಪಾದಿಸಿದ ಮೊದಲ ವ್ಯಕ್ತಿ ಅದು ನಾನು. ಇದಕ್ಕೆ ನಾನು 20 ವರ್ಷ ಸಮಯ ತಗೊಂಡಿದ್ದೇನೆ ಹಾಗೂ ಭಾರತದ ಸುಮಾರು ಕೋಲ್ಕತ್ತಾ, ಬಾಂಬೆ, ಡೆಲ್ಲಿ ಇಂಥ ಪ್ಲೇಸಸ್ಗೆಲ್ಲ ಓಡಾಡಿ ನಾನು ಈ ಕಲೆಕ್ಷನ್ಸನ್ನು ಮಾಡಿದ್ದೇನೆ. ನೀವು ಈ ಥರ ಕಲೆಕ್ಷನ್ಸನ್ನು ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಬಾಬಾ ಸಾಹೇಬ್ ಬಗ್ಗೆ 10,000 ನಾಣ್ಯಗಳನ್ನು ಸಂಗ್ರಹಿಸಿದ ಮೊದಲ ಭಾರತೀಯ ಅಂತ ಅವಾರ್ಡ್ ಆಗಿದೆ. ಜೊತೆಗೆ ಸೆಕೆಂಡ್ ಪ್ಲೇಸ್ ಯಾರು ಅಂತಂದರೆ ಮಹಾರಾಷ್ಟ್ರದವರು 8,500 ಕಾಯಿನ್ಸ್ ಕಲೆಕ್ಟ್ ಮಾಡಿದ್ದಾರೆ. ನನ್ನ ವಿಶೇಷತೆ ಏನಂತಂದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ವಿಶೇಷ ಅಂಚೆಲಕೋಟೆಗಳನ್ನು ಹಾಗೂ ಇದುವರೆಗೆ 1966ನೇ ಇಸ್ವಿಯಿಂದ ಬಾಬಾ ಸಾಹೇಬ್ಗೆ ಸಂಬಂಧಪಟ್ಟಾಗೆ ಏನೆಲ್ಲ ನಾಣ್ಯಗಳನ್ನು ಮುದ್ರಣ ಮಾಡಿದ್ದಾರೆ ಹಾಗೂ ಸ್ಟ್ಯಾಂಪ್ಸನ್ನು ಮುದ್ರಣ ಮಾಡಿದ್ದಾರೆ ಅವನ್ನೆಲ್ಲ ನಾನು ಶೀಟ್ಲೆಟ್ಸನ್ನು ನಿಮ್ಗೆ ಅಲ್ಲಿ ತೋರಿಸಿದ್ದೇನೆ. ಮತ್ತು ಬಾಬಾ ಸಾಹೇಬರು ನೋಡೋಕ್ಕೆ ಯಾವ ರೀತಿ ಇದ್ದರು, ಈಗೆಲ್ಲ ಸ್ವಲ್ಪ ಫ್ಯಾಷನ್ ಮಾಡಿದ್ದಾರೆ, ಆ ನೋಡೋಕ್ಕೆ ಯಾವ ರೀತಿ ಇದ್ದರು ಅದನ್ನು ಸಂಬಂಧಪಟ್ಟಾಗೆ ನಾನು ಇಲ್ಲಿ ಕಲೆಕ್ಷನ್ಸ್ ಇಟ್ಟಿದ್ದೇನೆ. ಜೊತೆಗೆ ಸ್ವಲ್ಪ ಡೀಪಾಗಿ ನೀವು ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಬಾಬಾ ಸಾಹೇಬರು ಸುಮಾರು 32 ಡಿಗ್ರೀಸನ್ನು ಪಾಸ್ ಮಾಡಿದ ಮೊದಲ ಭಾರತೀಯ ವ್ಯಕ್ತಿ ಹಾಗೂ 92 ಪುಸ್ತಕಗಳನ್ನು ಬರೆದಂತಹ ಮೊದಲ ಭಾರತೀಯ ವ್ಯಕ್ತಿ, 2 ಕೈಗಳಲ್ಲಿ ಬರೆದಂತಹ ಮೊದಲ ಭಾರತೀಯ ವ್ಯಕ್ತಿ, ಫಾಸ್ಟೆಸ್ಟ್ ಟೈಪಿಂಗನ್ನು ಅವ್ರು ಮಾಡ್ತಿದ್ರು. ಜೊತೆಗೆ ಅವರು ಸ್ಟೆನೋಗ್ರಾಫರ್ಸ್ ಆಗಿದ್ರು. ಪರ್ ಡೇಗೆ 14 ಅವರ್ಸನ್ನು ಅವರು ಸುಮಾರು ದಿವಸಗಳವರೆಗೆ ಓದಿದ್ರು. ನಾನು ಅವ್ರದ್ದು ರೆಕಾರ್ಡ್ ಬೀಟ್ ಮಾಡಬೇಕು ಅಂತ ನಾನು 6 ತಿಂಗಳು ಮಾತ್ರ ನನ್ನ ಕೈಲಿ ಓದಲಿಕ್ಕಾಯಿತು. ಆರೋಗ್ಯ ಉಲ್ಬಣ ಆಗೋಯಿತು, ಅನಾರೋಗ್ಯ. ಸೊ ಹಾಗಾಗಿ ಆ ಥರ ಓದಲಿಕ್ಕೆ ಆಗೋದಿಲ್ಲ. ನಾವು 1 ಅವರ್ ಡೈಲಿ ರೆಗ್ಯುಲರಾಗಿ ಯೋಗ ಮಾಡ್ತಾ ಇದ್ಕೊಂಡು ಕೂಡ ಬಾಬಾ ಸಾಹೇಬ್ ಹೇಳ್ತಾರೆ ಸರ್ಕಾರಿ ನೌಕರಿ ಬೇಕು ಅಂತ ನಾನು ಓದಿದೆ. ಅದು 6 ತಿಂಗಳು ಮಾತ್ರ ನನ್ನ ಕೈಲಿ ಓದಲಿಕ್ಕಾಯಿತು. ಸರ್ಕಾರಿ ನೌಕರಿ ಬಂತು, ಆದರೂ ಕೂಡ ಹಾರ್ಡ್ ವರ್ಕ್ ಮಾಡ್ತಿದ್ದೇನೆ. ಬಟ್ ಆ ಮಹಾಪುರುಷ ಅಷ್ಟು ಮಾಡಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಿಲ್ಲ. 9 ಭಾಷೆಗಳ ಉದ್ಧಾಮ ಪಂಡಿತ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬರು ಅಂತ ಹೇಳಲಿಕ್ಕೆ ಇಷ್ಟವಾಗುತ್ತೆ. ಸೊ ಅವ್ರು ಹೇಳೋದು ಏನಪ್ಪ ಅಂತಂದರೆ ಹಸಿವಿಂದ ಇರಬೇಕು. ನಾವು ತೀವ್ರವಾದ ಹಸಿವಾದಾಗ ಬ್ರೈನ್ ಕೆಲಸ ಮಾಡುತ್ತೆ. ನಾವು 3 ಹೊತ್ತು ಊಟ ಮಾಡಿದ್ರೆ ಬ್ರೈನ್ ಡೆಡ್ ಆಗುತ್ತೆ. ಸೊ ಬಾಬಾ ಸಾಹೇಬರು ಲೆಫ್ಟ್ ಹ್ಯಾಂಡಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಹ್ಯಾಂಡ್ ರೈಟಿಂಗ್ ಬರೆದಿದ್ರು. ರೈಟ್ ಹ್ಯಾಂಡಲ್ಲೂ ಬರೆದಿದ್ರು ಅವ್ರು ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಅವರು. ಲೆಫ್ಟ್ ಹ್ಯಾಂಡಲ್ಲಿ ಕೂಡ ಬರ್ತಿದ್ದಾರೆ. ಯಾಕಂದರೆ ಲೆಫ್ಟ್ ಹ್ಯಾಂಡಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ರೈಟ್ ಬ್ರೈನ್ ಓಪನ್ ಆಗುತ್ತೆ. ನಮಗೆ ಲೆಫ್ಟ್ ಬ್ರೈನ್ ಆ್ಯಂಡ್ ರೈಟ್ ಬ್ರೈನ್ ಎರಡಿರುತ್ತೆ. ಸೊ 2 ಬ್ರೈನ್ ಅವ್ರಿಗೆ ವರ್ಕೌಟ್ ಆಗ್ತಿರೋದ್ರಿಂದ ಅವರು ಆಸ್ಪಾಸು ಆಲ್ಬರ್ಟ್ ಐನ್ಸ್ಟೈನ್ ಅವರು 160 ಇಂಟೆಲಿಜೆಂಟ್ ಕೋಶೆಂಟ್ ಏನಿದೆ ಆ ಕೋಶೆಂಟನ್ನು ಅವರು ಒಂದು ಡೆವಲಪ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಬ್ಬರು BBC-ಯಲ್ಲಿ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ. ಏನಂತಂದರೆ ಬಾಬಾ ಸಾಹೇಬ್ರೆ ನೀವು ವೆಲ್ಲಿಂಗ್ಟನ್ನಿಂದ ಬಾಂಬೆಗೆ ಬರಬೇಕಾದ್ರೆ 8 ಡೇಸ್ ಟೈಮ್ ಆಯ್ತಲ್ಲ, ಈ 8 ಡೇಸ್ ಟೈಮ್ ವೇಸ್ಟ್ ಟೈಮ್ ಅಲ್ಲ, ನೀವು ಲೈಬ್ರರಿ ಇಲ್ವಲ್ಲ, ನೀವೇನು ಮಾಡ್ತಿದ್ದೀರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಬಾಬಾ ಸಾಹೇಬ್ ಹೇಳ್ತಾರೆ ಐ ಕೇಮ್ ಫ್ರಮ್ ವೆಲ್ಲಿಂಗ್ಟನ್ ಟು ಮುಂಬೈ ಆ್ಯಂಡ್ ಐ ರೀಚ್ಡ್ ಮುಂಬೈ. ಐ ರೀಡ್ 8,000 ಶೀಟ್ಸ್ ಇನ್ 8 ಡೇಸ್ ಅಂತ ಹೇಳ್ತಾರೆ. ಅಂದರೆ 8,000 ಪುಟಗಳನ್ನು 8 ದಿವಸಗಳಲ್ಲಿ ಓದಂತಹ ಪಂಡಿತರು ಯಾರಾದರೂ ಜಗತ್ತಲ್ಲಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡೋಕ್ಕೆ ಯಾವ ರೀತಿ ಇದ್ದರು ಅನ್ನೋದನ್ನು ನಾನು ಅಲ್ಲೊಂದು ಶೀಟ್ಲೆಟ್ ಒಂದು ಸ್ಟ್ಯಾಂಪ್ಸ್ ಇಟ್ಟಿದ್ದೀನಿ. ಅದನ್ನು ನಾವು ನೋಡಬೇಕು. ಯಾಕಂತಂದರೆ ಅಪರೂಪದಲ್ಲಿ ಅಪರೂಪ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಒಂದು ಸ್ಟ್ಯಾಂಪ್ಸ್ ಕಾಣಿಸುತ್ತೆ. 14/4/1966ನೇ ಇಸ್ವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಘನ ಸರ್ಕಾರ ಬಾಬಾ ಸಾಹೇಬರ ಹೆಸರಲ್ಲಿ ಒಂದು ಫಸ್ಟ್ ಸ್ಟ್ಯಾಂಪನ್ನು ಬಿಡುಗಡೆ ಆಗುತ್ತೆ. ಮಹಾತ್ಮ ಗಾಂಧಿ PG ಬಿಟ್ಟರೆ ಹೆಚ್ಚು ಸ್ಟ್ಯಾಂಪ್ಸು ಬಳಕೆಯಾಗಿರ್ತಕ್ಕಂಥದ್ದು ಅದು ಬಾಬಾ ಸಾಹೇಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೆಲ್ಲ ಜೋಡಿಸಲಿಕ್ಕೆ ಸರಿಸುಮಾರು ರಾತ್ರಿ 1 ಗಂಟೆ 2 ಗಂಟೆ ನಾನು ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದ್ದೇನೆ. ನಾನು ಆ್ಯಕ್ಚುಲಿ ಒಂದು 3 ಅವರ್ಸ್ ನಿದ್ದೆ ಮಾಡಿದ್ದೇನೆ. ತಾವೆಲ್ಲ ಖುಷಿಯಿಂದ ನೋಡ್ತಿದ್ದೀರಾ. ಇದ್ರ ಹಿಂದಿನ ನನ್ನ ಶ್ರಮ ಸುಮಾರು 5 kg ಬ್ಯಾಗ್ಸ್ ನಾನು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ನೀವು ನೋಡಬೇಕಾದ್ರೆ ಸೊ ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಸರ್ ನೋಟುಗಳಲ್ಲಿ ಬಾಬಾ ಸಾಹೇಬ್ ಅಂತಾರೆ, ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ತುಂಬ ನೋಡ್ತಾರೆ. ಆದರೆ ಅವರ ಚಿತ್ರ ಇದೆ ಅಂತಲ್ಲ, ಇದರಲ್ಲಿ ನಂಬರ್ ಡಿಜಿಟ್ಸ್ ಇದೆ. ಈ ಡಿಜಿಟ್ಸ್ ಅವ್ರ ಲೈಫ್ ಹಿಸ್ಟ್ರಿಯನ್ನು ಹೇಳುತ್ತೆ. ಹೇಗೆ ಅಂತಂದರೆ 14/4/1891ನೇ ಇಸ್ವಿನಲ್ಲಿ ಬಾಬಾ ಸಾಹೇಬರು ಹುಡ್ತಾರೆ ಸರ್. ಈ ಡಿಜಿಟ್ಸನ್ನು ನಾನು ಅವರ ಲೈಫ್ ಸ್ಟೈಲಾಗಿ ನಾನು ಮಾಡಿಕೊಂಡು ಸರಿಸುಮಾರು 50 ನೋಟುಗಳನ್ನು ಸಂಗ್ರಹಣೆ ಮಾಡ್ಕೊಂಡಿದ್ದೇನೆ. ಆ ನೋಟುಗಳಲ್ಲಿ ನಿಮಗೆ ನೋಡೋದಕ್ಕೆ ಸ್ವಲ್ಪ ರೋಮಾಂಚಕಾರಿಯಾಗಿರುತ್ತೆ. ಸೊ ಆ ರೋಮಾಂಚಕಾರಿಯಾಗಿರುವಂತಹ ನೋಟ್ಸನ್ನು ತಾವಿಲ್ಲಿ ನೋಡಬಹುದು. ಸೊ ಈ ನಿಟ್ಟಿನಲ್ಲಿ
ಬಾಬಾ ಸಾಹೇಬರು ಒಂದು ಬೌದ್ಧ ಧರ್ಮದ ದೀಕ್ಷೆಯನ್ನು ನೋಡಿ ಈ ಸ್ಥಳದಲ್ಲಿ ತಗೊಳ್ತಾರೆ. ಈ ಬೌದ್ಧ ಧರ್ಮದ ದೀಕ್ಷೆ ತಗೊಂಡಾಗ ಜಗತ್ತಿನಲ್ಲಿ ಯಾವುದಾದ್ರೂ ವ್ಯಕ್ತಿ ಆಗಲಿ, ವರ್ಧಮಾನ ಮಹಾವೀರ ಆಗಲಿ, ಗೌತಮ ಬುದ್ಧ ಆಗಲಿ, ಯೇಸು ಕ್ರಿಸ್ತ ಆಗಲಿ ಧಾರ್ಮಿಕ ಬೋಧನೆಯನ್ನು ಮಾಡುವಾಗ ಒಂದು ಧರ್ಮದ ದೀಕ್ಷೆಯನ್ನು ತಗೊಂಡಾಗ ಅವರ ಜೊತೆನಲ್ಲಿದ್ದಂಥವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಇಡೀ ಜಗತ್ತಿನಲ್ಲಿ 6 ಲಕ್ಷ ಜನ ಏಕಕಾಲದಲ್ಲಿ ಬೌದ್ಧ ಧರ್ಮ ದೀಕ್ಷೆ ತಗೊಂಡಂತಹ ಒಂದು ವರ್ಲ್ಡ್ ರೆಕಾರ್ಡ್ ಯಾವ್ದಾದ್ರು ಆಗಿದೆ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಲ್ಲಿ ಆಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಇವನ್ನೆಲ್ಲ ನೀವು ನೋಡ್ಕೋಬೇಕು. ಇದೊಂದು ವಿಶೇಷವಾದಂತಹ ಒಂದು ಅಂಚೆಲಕೋಟೆ. ಈ ಅಂಚೆಲಕೋಟೆ ಏನು ಹೇಳುತ್ತೆ ಅಂತಂದರೆ ಬಾಬಾ ಸಾಹೇಬರ ಒಂದು PhD ಪುಸ್ತಕ ಏನು ಇಂಗ್ಲೆಂಡಲ್ಲಿ ಇತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗುತ್ತೆ. ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 6 ವಿವಿಧ ರೀತಿಯ ನಾಣ್ಯಗಳನ್ನು ಆಜಾದಿ ಕಾ ಅಮೃತ ಮಹೋತ್ಸವದ ನೆನಪಿಗಾಗಿ ಬಿಡುಗಡೆ ಮಾಡಿದೆ ಸರ್. ಇದು ಒಂದು ಸ್ಪೆಷಲ್ಲು. ಇವುಗಳನ್ನೆಲ್ಲ ಜೋಪಾನ ಮಾಡೋದು ತುಂಬ ಕಷ್ಟ. ಸೊ ಇದು ನನ್ನ 147ನೇ ಒಂದು ಎಕ್ಸಿಬಿಷನ್ನು. ಸೊ ಇದನ್ನು ನಾನು ಹಾಲಿಡೇಸಲ್ಲಿ ಇರುವಾಗ, ಸೊ ನಾನು 15 ಡೇಸ್ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ನಾನು ಎಕ್ಸಿಬಿಷನ್ಸ್ಗೆ ಮುಡಿಪಾಗಿಟ್ಟಿದ್ದೇನೆ. ಸೊ ನನ್ನ ಹೆಸರೇನು ಅಂತಂದರೆ ಬಾಬಾ ಸಾಹೇಬ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಬಾರ್ದು, ಮಾಡಿ ತೋರಿಸ್ಬೇಕು ಅಂತ ಐ ಸ್ಪೆಂಡೆಡ್ 5 lakh rupees ಫಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅದಕ್ಕೆ ಬಾಬಾ ಸಾಹೇಬ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ ನೋಡಿ, ಭಾರತ ಇತಿಹಾಸಕ್ಕೆ 5000 ವರ್ಷ ಇದೆ. ಸೊ 5000 ವರ್ಷದಲ್ಲಿ ಬಾಬಾ ಸಾಹೇಬರು 1949 ಇಸ್ವಿ ಏನು ನಾವು ಅಳವಡಿಸ್ಕೊಳ್ತೇವೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅವರು ಎಷ್ಟು ಬ್ಯೂಟಿಫುಲ್ ಹೇಳ್ತಾರೆ ಅಂತಂದರೆ ಕ್ಯಾಸ್ಟ್ ನೋಡಿ, ಯಾವುದೇ ಜಾತಿಯ, ಧರ್ಮದ, ಜನ್ಮಸ್ಥಳದ, ಲಿಂಗಾಧಾರಿತ ತಾರತಮ್ಯ ಸಲ್ಲದು ಅಂತ ಆರ್ಟಿಕಲ್ 14ನಲ್ಲಿ ರೈಟ್ ಟು ಈಕ್ವಾಲಿಟಿ ಅನ್ನೋದನ್ನು ಸಂಗ್ರಹವಾಗಿ ಹೇಳಿದಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ನೀವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. ಬನ್ನಿ, ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ಯಾಲೆಂಡರ್ ಅಂತ. ಈ ಕ್ಯಾಲೆಂಡರ್ ಕೂಡ ಒಂದು ಐತಿಹಾಸಿಕವಾಗಿ ಮಾಡಿರ್ತಕ್ಕಂಥದ್ದು. ಇಷ್ಟು ಸ್ಟ್ಯಾಂಪ್ಸನ್ನು ಬಿಡುಗಡೆ ಮಾಡಿದರೆ, ಇಷ್ಟು ಸ್ಟ್ಯಾಂಪ್ಸಲ್ಲಿ ಬಾಬಾ ಸಾಹೇಬರು ನೋಡೋಕ್ಕೆ ಈ ಥರ ಇದ್ದರು ಆವಾಗ. ಈಗ ನಾವು ಸ್ವಲ್ಪ ಫ್ಯಾಷನ್ ಮಾಡಿಬಿಟ್ಟಿದ್ದೀವಿ, ಏನು ಒಂದು ವೈಜ್ಞಾನಿಕ ಯುಗದಲ್ಲಿ ಫ್ಯಾಷನ್ ಮಾಡಿದ್ವಿ. ಆದರೆ ಮೂಲ ಸಾಹೇಬರು ನೋಡೋಕ್ಕೆ ಈ ಥರ ಇದ್ದರು. ಯಾವ ರೀತಿ ಇದ್ರು ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿ. ಬಾಬಾ ಸಾಹೇಬರು ಕರ್ನಾಟಕ ಸ್ಟೇಟಲ್ಲಿ ಇದು ಈ ಶೀಟ್ಲೆಟ್ ಯಾರ ಹತ್ರ ಕೂಡ ಇಲ್ಲ. ಯಾಕಂದರೆ 1966ನೇ ಇಸ್ವಿನಲ್ಲಿ ಒಂದೇ ಸಲ ಮುದ್ರಣ ಆಗುತ್ತೆ, ಅದು ಕರಾರದು, ಮತ್ತೆ ಮುದ್ರಣ ಆಗೋದಿಲ್ಲ. ಸೊ ಆ ಒಂದು ಶೀಟ್ಲೆಟು ನೀವು ಬ್ಯೂಟಿಫುಲ್ ಆದಂಥ ಶೀಟ್ಲೆಟ್ಸನ್ನು ನನ್ನ ಹತ್ರ ನೀವು ನೋಡ್ಬೋದು ಸರ್. ಇದು ವರ್ಲ್ಡ್ ರೆಕಾರ್ಡ್ ಏನಂತಂದರೆ ಸತೀಶ್ HK, ನನ್ನ ಹೆಸರು ಸತೀಶ್ ಅಂತ, ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಮಿಸ್ಟರ್ HK ಸತೀಶ್, ಇಂಡಿಯನ್ ವರ್ಲ್ಡ್ ರೆಕಾರ್ಡ್, ಫಸ್ಟ್ ಇಂಡಿಯನ್ ಟು ಕಲೆಕ್ಟೆಡ್ 10,000 ಅಂಬೇಡ್ಕರ್ ಕಾಯಿನ್ಸ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಇಂಡಿಯಾ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ವಿಶೇಷತೆ. ಜೊತೆಗೆ ನೋಡಿ, ಇದೆಲ್ಲ ಏನಂತಂದರೆ ಅವರ ಸಂಬಂಧಪಟ್ಟ ಪೋಸ್ಟ್ ಕಾರ್ಡ್ಸ್ ಇದೆಲ್ಲ, ಅವರ ಪೋಸ್ಟ್ ಕಾರ್ಡ್ಸು. ಈ ಪೋಸ್ಟ್ ಕಾರ್ಡು ಯಾವಾಗ ಈ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತಾರೆ ಅಂತ 4/4/1966, 75 ವರ್ಷ ಆಗುತ್ತೆ ಅವರು ಹುಟ್ಟಿ, ಅದರ ನಿಮಿತ್ತ ಅದನ್ನು ಬಿಡುಗಡೆ ಮಾಡ್ತಾರೆ ಸರ್. ಇವೆಲ್ಲವೂ ಸಹ ವಿಶೇಷವಾಗಿ ಇದು ಅಥೆಂಟಿಕೇಶನ್ ಡಾಕ್ಯುಮೆಂಟು, ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದು ನಾನೋಗಿ ಮುದ್ರಣ ಮಾಡ್ಕೊಂಡು ಬಂದಿರುವಂಥದ್ದಲ್ಲ, ಸರ್ಕಾರ ಮಾಡಿರುವಂಥದ್ದು. ಒಂದು ಬಿಡದಿರ ನಾನು ಪ್ರತಿಯೊಂದು ಕೂಡ ಕಲೆಕ್ಷನ್ಸ್ ಮಾಡ್ಕೊಳ್ತಾ ಬರ್ತೀನಿ. ಹೌದಾ, ನಾವು ಯಾವ ಫಿಲಮ್ ಬರುತ್ತೆ, ಯಾವ ಹಾಡು ಬರುತ್ತೆ, ಇದನ್ನು ದಿನಗಣನೆ ಅದನ್ನೆಲ್ಲ ನಾವು ಮಾಡಬೇಕಾಗಿರೋದು. ಇಂತಹ ಮಹಾಪುರುಷರ ಸಂಬಂಧಪಟ್ಟ ಯಾವ ಪುಸ್ತಕ ಬರುತ್ತೆ, ಯಾವ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾದ ಅನಿವಾರ್ಯವಾದಂತಹ ಒಂದು ಕೆಲಸ ಇದೆ ಸರ್. ಸೊ ಬನ್ನಿ, ಹೀಗೆ ಫಸ್ಟ್, ಸೆಕೆಂಡ್, ಥರ್ಡ್ ರೌಂಡ್ ಕಾನ್ಫರೆನ್ಸ್ ಆ್ಯಂಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮತ್ತು 26/11/49ಗೆ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಇವರು ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ. ಆ್ಯಂಡ್ ಮಹಾಪರಿನಿರ್ವಾಣ 6/12/1956 ಮಹಾಪರಿನಿರ್ವಾಣ ಸರ್. ಸೊ ಅದು ಬ್ಯೂಟಿ. ಇವಾಗ ನೀವು ಕೇಳಿದ್ರೆ ನಿಮ್ಗೆ ಒಂಥರ ಕುತೂಹಲ ಇರುತ್ತೆ. ಇಲ್ಲಿ ನೋಟುಗಳಲ್ಲಿ ಬಾಬಾ ಸಾಹೇಬ್ ಅಂದರೆ ದಿಟ್ಟಿಸ್ ನೋಡ್ತೀರ, ಬಟ್ ಅಂಕಿಗಳಲ್ಲಿ ಬಾಬಾ ಸಾಹೇಬ್. ಇಲ್ಲಿ ಒಂದೊಂದು ಕೂಡ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನಲ್ಲಿ ಚಿತ್ರಗಳು ಬರ್ತಿದ್ದಾರಲ್ಲ, ಕೆಲಸ ಇದೆ. ಬೆಳಗ್ಗೆ 10 ಗಂಟೆ ಬಸ್ಸಿಗೆ ಹೋದ್ರೆ ಡೈರೆಕ್ಟಾ 5 ಗಂಟೆ ಬಸ್ಸಿಗೆ ಹೋಗಿ ಕಳಿಸ್ತೀವಿ. ಬರೀ ಬೇಡ 5 ಗಂಟೆ ಬಸ್ಸಿಗೆ.
ನಿಮ್ಮದು ಯಾವ ಪೇಪರ್? ಸರ್ ಪೇಪರ್ ಅಲ್ಲ, ಹಿಂಗೆ ಚಿಕ್ಕದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ವಾವ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಹೌದಾ ಸರ್? ಹೌದಾ? ಕಲೆಗೆ ಬೆಲೆ ಇದೆ. ಹೊಸಿದ್ದಾರೆ, ಅದು ಬರವಣಿಗೆ